ಹಾಯ್. ಇವತ್ತೇನಪ್ಪ ಅಂತಂದರೆ ನಾನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಸೊ ಹೇಗಿದ್ದರೂ ನಾನು ರೆಡಿ ಆಗಬೇಕಾಗಿತ್ತಲ್ವ, ಹಾಗಾಗಿಬಿಟ್ಟು ನಾನು ಯಾಕೆ ಇವತ್ತು ನನ್ನ ಡೈಲಿ ಮೇಕಪ್ ರೋಟೀನ್ ತೋರಿಸ್ಬಾರ್ದು ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಹೊರಟಿದ್ದೀನಿ. ಹಾಗೆ ನೀವು ತೋರಿಸೋಣ ಅಂತ, ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ನೀವು ಕೂಡ ನೋಡ್ಕೊಳ್ಳಿ ನನ್ನ ಡೈಲಿ ಮೇಕಪ್ ರೋಟೀನ್. ನಮಗೇನು ಜಾಸ್ತಿ ಇರೋಲ್ಲ, ಸ್ವಲ್ಪ ಇದೆ. ನಿಮಗೂ ತೋರಿಸ್ತೀನಿ, ನೀವು ನೋಡಿಕೊಂಡು ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಗೆಟ್ ರೆಡಿ, ಸ್ಟಾರ್ಟ್. ದಿಸ್ ಇಸ್ ಮೈ ಮೇಕಪ್ ಕಿಟ್. ಫೇರ್ ಆ್ಯಂಡ್ ಲವ್ಲಿ, ಹಾಗೆ ಲೋಷನ್, ಲಿಪ್ಸ್ಟಿಕ್, ಡ್ಯಾಸ್ಲರ್, ಲ್ಯಾಕ್ಮಿ ಕಾಂಪ್ಯಾಕ್ಟ್. ಫಸ್ಟಿಗೆ ನಾನು ಸ್ವಲ್ಪ ಲೋಷನ್ ಹಚ್ಕೊಳ್ತಾ ಇದ್ದೀನಿ, ಲ್ಯಾಕ್ಮಿ ಅವ್ರದ್ದು. ಅದು ಮಾಯ್ಶ್ಚರೈಸ್ ಮಾಡೋದ್ರಿಂದ ಫೇಸ್ ಸ್ವಲ್ಪ ಗ್ಲೋ ಆಗಿ ಬರುತ್ತೆ, ಡ್ರೈ ಅನಿಸಲ್ಲ ಸ್ಕಿನ್ನೆಲ್ಲ. ಹಾಗಾಗಿ ಫಸ್ಟು ನಾನು ಯಾವಾಗಲೂ ಲೋಷನ್ ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ನಾನು ಡೈಲಿ ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಯಾವಾಗಲೂ. ಹಾಗಾಗಿ ನೆಕ್ಸ್ಟು ನಾನು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಫೇಸ್ಗೆ. ನೀಟಾಗಿ ಅದನ್ನು ಎಲ್ಲ ಬ್ಲೈಂಡಾಗಿ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ, ಬ್ಲೈಂಡರ್ ಎಲ್ಲ ಯೂಸ್ ಮಾಡೋಲ್ಲ. ನೀಟಾಗುತ್ತೆ, ಶೇಡೆಲ್ಲ ಚೆನ್ನಾಗಿ ಬರುತ್ತೆ, ಅಷ್ಟು ಕ್ಲಿಯರ್ ಅನಿಸುತ್ತೆ ಫೇಸು. ಜಾಸ್ತಿ ಮೇಕಪ್ ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಾಗಲ್ಲ, ಲೈಟಾಗಿರುತ್ತೆ ಯಾವಾಗಲೂ. ಹಾಗೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡ್ರನ್ನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಸುಮಾರು 2 ಇಯರ್ಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದು. ಎಲ್ಲ ನೀಟಾಗಿ ಕೈಯಲ್ಲೇ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಪೌಡರ್ನ ಯಾವಾಗಲೂ ಕುತ್ತಿಗೆ ಹಾಗೂ ಫೇಸ್ಗೆ ಎರಡಕ್ಕೂ ಹಚ್ಕೊಳ್ಬೇಕು, ಆವಾಗ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಕುತ್ತಿಗೆದು ಹಾಗೆ ಫೇಸಿಂದು. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಕೂಡ ನಾನು ಹಚ್ಕೊಳ್ತಿದ್ದೀನಿ, ನನಗೆ ತುಂಬಾ ಇಷ್ಟ. ಲಿಪ್ಸ್ಟಿಕ್ ಇಲ್ಲದೆ ಯಾವುದೇ ಮೇಕಪ್ಪು ಕಂಪ್ಲೀಟ್ ಆಗೋಲ್ಲ, ವಿತೌಟ್ ಮೇಕಪ್ಪು ಚಾನ್ಸೇ ಇಲ್ಲ. ಮೇನ್ ಇರೋದೇ ಲಿಪ್ಸ್ಟಿಕ್ ಅಲ್ವಾ. ಹಾಗಾಗಿ ಲಿಪ್ಸ್ಟಿಕ್ನ ನಾನು ಹಾಗೆ ಸ್ವಲ್ಪ ಬೆರಳಲ್ಲಿ ಶೇಡ್ ಮಾಡ್ಕೊಳ್ತೀನಿ, ಕ್ಲಿಯರಾಗಿ ಬರುತ್ತೆ ಅದು. ಹಾಗಾಗಿ ನಾನು ಕೈಯಲ್ಲೇ ಯಾವಾಗಲೂ ಸ್ವಲ್ಪ ಶೇಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡಿದೆಪ್ಪ ಅಂದರೆ, ನಾನು ಪುಟಾಣಿದು ಇಟ್ಕೊಳ್ತೀನಿ ಯಾವಾಗಲೂ ಜಾಸ್ತಿ ಸ್ಟಿಕ್ಕರ್ನ. ನನ್ನ ಫೇಸಿಗೆ ಸೂಟ್ ಆಗೋಂಥ ಒಂದು ಸ್ಟಿಕ್ಕರ್ನೇ ನಾನು ಇಟ್ಕೊಳ್ತೀನಿ ಯಾವಾಗಲೂ. ಇವಾಗ ನೆಕ್ಸ್ಟ್ ಐಲೈನರ್ನ ಹಚ್ಕೊಬೇಕು ನಾನು. ನೀಟಾಗಿ ಅದು ಶೇಡ್ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಮಿರರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಲೈಟಾಗಿ ಹಚ್ಕೊಳ್ತಾ ಇದ್ದೀನಿ ನಾನು, ಶೇಡ್ ಚೆನ್ನಾಗಿ ಬರುತ್ತೆ. ಲೈಟಾಗಿ ನಾನು ಸ್ವಲ್ಪ ಯಾವಾಗಲೂ ತಿಕ್ಕಾಗಿ ಹಚ್ಕೊಳ್ತೀನಿ, ನನಗೆ ತುಂಬಾ ಇಷ್ಟ ತಿಕ್ಕಾಗಿ ಹಚ್ಕೊಳ್ಳೋಕ್ಕೆ. ಹಾಗಾಗಿ ನೀಟಾಗಿ ಹಚ್ಕೊಳ್ಬೇಕಲ್ವ, ಹಂಗಾಗಿ ಐ ಶ್ಯಾಡೋ ಎಲ್ಲ ನಾನು ಡೈಲಿ ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ಸು, ಏನಾದ್ರು ಪಾರ್ಟಿ ವೇರ್ ಇದ್ರಷ್ಟೇ ಐ ಶ್ಯಾಡೋ ಯೂಸ್ ಮಾಡ್ತೀನಿ. ಲಾಸ್ಟಿಗೆ ನಾನು ಈ ಥರ ಲೂಸ್ ಹೇರ್ ಬಿಡ್ತಾಯಿದ್ದೀನಿ, ತಲೆ ಸ್ನಾನ ಮಾಡಿರೋದ್ರಿಂದ ಇನ್ನು ಹೇರ್ಸ್ ಎಲ್ಲ ಹಾಗೆ ಡ್ರೈ ಆಗಬೇಕಿತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ನೀಟಾಗಿ ಒಣಗಿಸ್ಬೇಕಿತ್ತು. ಅದಕ್ಕೆ ಮ್ಯಾಚಿಂಗ್ ಜುಮ್ಕಿ ಇತ್ತು ನನ್ನ ಹತ್ರ. ಅದನ್ನು ಏರ್ ಮ್ಯಾಚ್ ಮಾಡಿದ್ದೆ, ಡ್ರೆಸ್ಸಿಗೆ ತಕ್ಕ ಹಾಗೆ ಸ್ವಲ್ಪ ಮ್ಯಾಚಿಂಗ್ ಹಾಕೊಳ್ಳೋದು ಜಾಸ್ತಿ ನಾನು. ಹಾಗೆ ನನ್ನ ಫೇವ್ರೆಟ್ ಬಾಡಿ ಪರ್ಫ್ಯೂಮ್ ಇದು. ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಕೆಲವೊಮ್ಮೆ ಸಮಥಿಂಗ್ ಇಲ್ಲ ಅಂದರೆ ಸ್ವೀಟ್ ಹಾರ್ಟ್, ಸಮ್ ಅದರ್ ಲೈಕ್ ವಾಟ್ ಎ ಗರ್ಲ್, ಡಿಫ್ರೆಂಟಾಗಿ ಯೂಸ್ ಮಾಡ್ತಿರ್ತೀನಿ ಆವಾಗವಾಗ. ಬಟ್ ಇದು ತುಂಬ ಇಷ್ಟ ಆಗಿತ್ತು. ಫೈನಲಿ ರೆಡಿ.